ಔರಾದ್ನ ಶಾಸಕ ಪ್ರಭು ಚವ್ಹಾಣ್ ಪುತ್ರನಿಗೆ ಬಿಗ್ ಟ್ರಬಲ್ ಶುರುವಾಗಿದೆ. ಬೀದರ್ ಎಸ್ಪಿಗೆ ದೂರು ಕೊಟ್ಟಿದ್ದಾರೆ ಮಹಾರಾಷ್ಟ್ರ ಮೂಲದ ಸಂತ್ರಸ್ತೆ. ಔರಾದ್ನ ಶಾಸಕ ಪ್ರಭು ಚವ್ಹಾಣ್ ಪುತ್ರನಿಗೆ ಇದೀಗ ಬಿಗ್ ಟ್ರಬಲ್ ಶುರುವಾಗಿರೋದು. ಬೀದರ್ನ ಎಸ್ಪಿಗೆ ಆ ಸಂತ್ರಸ್ತ ಯುವತಿ ದೂರನ್ನು ಕೊಟ್ಟಿದ್ದಾಳೆ. ಮಹಾರಾಷ್ಟ್ರ ಮೂಲದ ಸಂತ್ರಸ್ತೆ ಶಾಸಕ ಪ್ರಭು ಚವ್ಹಾಣ್ ಪುತ್ರ ಪ್ರತೀಕ್ ವಿರುದ್ಧ ಸಂತ್ರಸ್ತೆ ದೂರು ದಾಖಲು ಮಾಡಿದ್ದಾಳೆ. ಯುವತಿಯನ್ನು ಎಸ್ಪಿ ಕಚೇರಿಗೆ ಕರೆತಂದ ಅಕ್ಕಪಡೆ ಮಹಿಳಾ ಸಿಬ್ಬಂದಿ. ಮಹಾರಾಷ್ಟ್ರ ಮೂಲದ ಯುವತಿ ಬೀದರ್ನ ಎಸ್ಪಿ ಕಚೇರಿಗೆ ಇವತ್ತು ಭೇಟಿಯನ್ನು ಕೊಟ್ಟಿದ್ದಾರೆ. ಎಸ್ಪಿ ಪ್ರದೀಪ್ ಗುಂಟೆ ಭೇಟಿ ಮಾಡಿ ದೂರನ್ನು ಕೊಟ್ಟಿದ್ದಾರೆ ಸಂತ್ರಸ್ತೆ. ಮದುವೆ ಆಗುವುದಾಗಿ ನಂಬಿಸಿ ಮೋಸ ಮಾಡಿದ್ದಾನೆ, ಲೈಂಗಿಕವಾಗಿ ಬಳಸಿಕೊಂಡ ಆರೋಪ ಕೇಳಿಬಂದಿತ್ತು. ಸಂತ್ರಸ್ತ ಯುವತಿ ದೂರಿನ ಬೆನ್ನಲ್ಲೇ ಪ್ರತೀಕ್ ವಿರುದ್ಧ ಪ್ರಕರಣ ದಾಖಲಾಗುವಂಥ ಸಾಧ್ಯತೆ ಇದೆ. ಮಹಿಳಾ ಆಯೋಗ ಅಭಯ ನೀಡಿದ ಬಳಿಕ ಎಸ್ಪಿ ಕಚೇರಿಗೆ ದೂರನ್ನು ಕೊಟ್ಟಿರೋದು. ಈ ಮಧ್ಯೆ ಕೆಲವೇ ಕ್ಷಣಗಳಲ್ಲಿ ದೂರು ದಾಖಲಾಗುವಂಥ ಸಾಧ್ಯತೆ ಇದೆ. ನೋಡಿ, ಡಿಸೆಂಬರ್ 2023ರಲ್ಲಿ ಈ ಇಬ್ಬರ ನಡುವೆ ನಿಶ್ಚಿತಾರ್ಥ ಆಗಿತ್ತು. ಅದಾದ ಬಳಿಕ 2 ವರ್ಷದ ಬಳಿಕ ಈ ಮಹಿಳೆಯನ್ನ ಏನು ಪ್ರಭು ಚವ್ಹಾಣ್ ಅವರ ಪುತ್ರ ಪ್ರತೀಕ್ ಇದಾನಲ್ಲ, ಲೈಂಗಿಕವಾಗಿ ಬಳಸ್ಕೊಂಡಿದ್ದಾನೆ ಅಂತ ಈ ಒಂದು ಸಂತ್ರಸ್ತ ಯುವತಿ ಆರೋಪವನ್ನು ಮಾಡಿದ್ರು. ಅದಾದ ಬಳಿಕ ಮಹಿಳಾ ಆಯೋಗಕ್ಕೆ ದೂರನ್ನು ಕೊಟ್ಟಿದ್ರು. ಮಹಿಳಾ ಆಯೋಗ ಅವರಿಗೆ ಒಂದು ಭರವಸೆಯನ್ನು ಕೊಟ್ಟಿತ್ತು. ಅದಾದ ಬಳಿಕ ಇವತ್ತು ಬೀದರ್ನ ಎಸ್ಪಿ ಪ್ರದೀಪ್ ಗುಂಟೆ ಅವರನ್ನು ಭೇಟಿ ಮಾಡಿ ದೂರನ್ನು ದಾಖಲು ಮಾಡಿದ್ದಾರೆ. ಈ ಒಂದು ವಿಚಾರ ಕೆಲ ದಿನಗಳಿಂದ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈ ಮಹಾರಾಷ್ಟ್ರದ ಯುವತಿಯನ್ನ 2023ರಲ್ಲಿ ನಿಶ್ಚಿತಾರ್ಥ ಆಗಿತ್ತು. ಅದಾದ ಬಳಿಕ ಮೊನ್ನೆ ತಾನೇ ಇಬ್ಬರ ಕುಟುಂಬಗಳ ನಡುವೆ ಗಲಾಟೆ ಆಯಿತು. ಒಂದು ಕಡೆ ಪ್ರಭು ಚವ್ಹಾಣ್ ಅವರು ಕೂಡ ಆ ಯುವತಿ ಸರಿಯಿಲ್ಲ ಅನ್ನೋ ಕೂಡ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಸುಮ್ಮನೆ ನಮ್ಮ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ ಅಂತ ಇವರು ಹೇಳ್ತಾ ಇರೋದು. ಈಗ ಮತ್ತೊಂದು ಕಡೆ ಈ ಯುವತಿ, ಸಂತ್ರಸ್ತ ಯುವತಿ, ನನ್ನನ್ನು ಲೈಂಗಿಕವಾಗಿ ಬಳಸ್ಕೊಂಡು ಇನ್ನೂ ಕೂಡ ನಮ್ಮನ್ನು ಮದುವೆ ಆಗಿಲ್ಲ ಅನ್ನೋ ಒಂದು ಕುಟುಂಬದ ಆರೋಪ, ಅವರ ಬೀಗರ ಆರೋಪ. ಹೀಗಾಗಿ ಇವತ್ತು ಬೀದರ್ನ ಎಸ್ಪಿ ಪ್ರದೀಪ್ ಗುಂಟೆ ಅವರನ್ನು ಭೇಟಿ ಮಾಡಿ ಈ ಸಂತ್ರಸ್ತ ಯುವತಿ ದೂರನ್ನು ಕೊಟ್ಟಿದ್ದಾರೆ.